ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈ ದ್ವೇಷ ಭಾಷಣ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿದಾಟ ಜೋರಾಗಿದೆ. ಈ ಮಸೂದೆ ಜಾರಿಗೂ ಮುನ್ನವೇ ಹಿಂದೂ ಮುಖಂಡನಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಇದು. ವಿಕಾಸ್ ಪುತ್ತೂರು ಅವರಿಗೆ ಕೊಟ್ಟಿರುವಂತಹ ನೋಟಿಸ್. ಅದಕ್ಕೆ ವಿಕಾಸ್ ಪುತ್ತೂರು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಬಹುಸಂಖ್ಯಾತ ಹಿಂದೂಗಳನ್ನ ದಮನ ಮಾಡ್ತಾ ಇದೆ, ಕಾನೂನು ಬಾಹಿರವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಕಳೆದ 3 ತಿಂಗಳಿಂದ ನನ್ನ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ವಿಕಾಸ್ ಪುತ್ತೂರು ಹೇಳಿದ್ದಾರೆ. ದ್ವೇಷ ಭಾಷಣ ಮಸೂದೆಯ ವಿಚಾರದಲ್ಲಿ ಬಿಲ್ ತರಕ್ಕೂ ಮುಂಚೆನೆ ವಿಕಾಸ್ ಪುತ್ತೂರು ಅವರ ಮೇಲೆ ಅವರಿಗೆ ನೋಟಿಸ್ ಕೊಟ್ಟು ಪ್ರಕರಣ ದಾಖಲಿಸಲಾಗಿತ್ತು. ರಾಜ್ಯದಾದ್ಯಂತ ಹಿಂದೂ ಸಮಾವೇಶಗಳು ನಡೀತಾ ಇದೆ. ಅದೇ ರೀತಿಯ ಒಂದು ಸಮಾಜೋತ್ಸವ ತರೀಕೆರೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೀಲಿಕ್ಕಿತ್ತು. ಆ ಸಮಾಜೋತ್ಸವದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ನನಗೆ ಆಹ್ವಾನ ಇತ್ತು. ಅದರ ನಿಮಿತ್ತ ನಾನು ನಿನ್ನೆ ಸಮಾಜೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸಮಾಜೋತ್ಸವದ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಾಗ ತರೀಕೆರೆ ಪೊಲೀಸ್ ಠಾಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲವರು ಬಂದು ನನ್ನ ಬಳಿ ಒಂದು ನೋಟಿಸನ್ನು ಕೊಟ್ಟರು. ನೋಟಿಸನ್ನು ಕೊಟ್ಟು ಒಂದು ಪ್ರತಿಯನ್ನು ನನ್ನ ಹತ್ರ ಸಹಿ ಮಾಡಿಸಿಕೊಂಡು ಅವರು ತೆಗೆದುಕೊಂಡು ಹೋದರು. ನಾನು ಸಭಾ ಕಾರ್ಯಕ್ರಮಕ್ಕೆ ತಡ ಆಗ್ತಿದ್ದರಿಂದ ನಾನು ಅದನ್ನು ಓದದೆ ಅವರಿಗೆ ಅದನ್ನು ಕೊಟ್ಟಿದ್ದೆ. ಸಭಾ ಕಾರ್ಯಕ್ರಮ ಆದ ನಂತರ ನಾನು ಆ ಅಂಶಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ 4 ಅಂಶಗಳ ಪೈಕಿ ಒಂದು ಅಂಶದಲ್ಲಿ ಅವರು ದ್ವೇಷ ಭಾಷಣ ಮಸೂದೆ 2025 ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥದ್ದರ ಉಲ್ಲೇಖವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗಿರುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇದು ಕಾನೂನು ಇನ್ನೂ ಜಾರಿಯಾಗಿಲ್ಲ. ಕೇವಲ ವಿಧಾನಸಭೆಯಲ್ಲಿ ಇದರ ಇದರ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ಅದು ರಾಜ್ಯಪಾಲರ ಕಚೇರಿಗೆ ಹೋಗಿದೆ. ರಾಜ್ಯಪಾಲರ ಕಚೇರಿಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ರಾಜ್ಯದಾದ್ಯಂತ ಹಿಂದೂ ಸಮಾವೇಶ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈ ದ್ವೇಷ ಭಾಷಣ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿದಾಟ ಜೋರಾಗಿದೆ. ಈ ಮಸೂದೆ ಜಾರಿಗೂ ಮುನ್ನವೇ ಹಿಂದೂ ಮುಖಂಡನಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಇದು. ವಿಕಾಸ್ ಪುತ್ತೂರು ಅವರಿಗೆ ಕೊಟ್ಟಿರುವಂತಹ ನೋಟಿಸ್. ಅದಕ್ಕೆ ವಿಕಾಸ್ ಪುತ್ತೂರು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಬಹುಸಂಖ್ಯಾತ ಹಿಂದೂಗಳನ್ನ ದಮನ ಮಾಡ್ತಾ ಇದೆ, ಕಾನೂನು ಬಾಹಿರವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಕಳೆದ 3 ತಿಂಗಳಿಂದ ನನ್ನ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ವಿಕಾಸ್ ಪುತ್ತೂರು ಹೇಳಿದ್ದಾರೆ. ದ್ವೇಷ ಭಾಷಣ ಮಸೂದೆಯ ವಿಚಾರದಲ್ಲಿ ಬಿಲ್ ತರಕ್ಕೂ ಮುಂಚೆನೆ ವಿಕಾಸ್ ಪುತ್ತೂರು ಅವರ ಮೇಲೆ ಅವರಿಗೆ ನೋಟಿಸ್ ಕೊಟ್ಟು ಪ್ರಕರಣ ದಾಖಲಿಸಲಾಗಿತ್ತು. ರಾಜ್ಯದಾದ್ಯಂತ ಹಿಂದೂ ಸಮಾವೇಶಗಳು ನಡೀತಾ ಇದೆ. ಅದೇ ರೀತಿಯ ಒಂದು ಸಮಾಜೋತ್ಸವ ತರೀಕೆರೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೀಲಿಕ್ಕಿತ್ತು. ಆ ಸಮಾಜೋತ್ಸವದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ನನಗೆ ಆಹ್ವಾನ ಇತ್ತು. ಅದರ ನಿಮಿತ್ತ ನಾನು ನಿನ್ನೆ ಸಮಾಜೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸಮಾಜೋತ್ಸವದ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಾಗ ತರೀಕೆರೆ ಪೊಲೀಸ್ ಠಾಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲವರು ಬಂದು ನನ್ನ ಬಳಿ ಒಂದು ನೋಟಿಸನ್ನು ಕೊಟ್ಟರು. ನೋಟಿಸನ್ನು ಕೊಟ್ಟು ಒಂದು ಪ್ರತಿಯನ್ನು ನನ್ನ ಹತ್ರ ಸಹಿ ಮಾಡಿಸಿಕೊಂಡು ಅವರು ತೆಗೆದುಕೊಂಡು ಹೋದರು. ನಾನು ಸಭಾ ಕಾರ್ಯಕ್ರಮಕ್ಕೆ ತಡ ಆಗ್ತಿದ್ದರಿಂದ ನಾನು ಅದನ್ನು ಓದದೆ ಅವರಿಗೆ ಅದನ್ನು ಕೊಟ್ಟಿದ್ದೆ. ಸಭಾ ಕಾರ್ಯಕ್ರಮ ಆದ ನಂತರ ನಾನು ಆ ಅಂಶಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ 4 ಅಂಶಗಳ ಪೈಕಿ ಒಂದು ಅಂಶದಲ್ಲಿ ಅವರು ದ್ವೇಷ ಭಾಷಣ ಮಸೂದೆ 2025 ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥದ್ದರ ಉಲ್ಲೇಖವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗಿರುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇದು ಕಾನೂನು ಇನ್ನೂ ಜಾರಿಯಾಗಿಲ್ಲ. ಕೇವಲ ವಿಧಾನಸಭೆಯಲ್ಲಿ ಇದರ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ಅದು ರಾಜ್ಯಪಾಲರ ಕಚೇರಿಗೆ ಹೋಗಿದೆ. ರಾಜ್ಯಪಾಲರ ಕಚೇರಿಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ರಾಜ್ಯದಾದ್ಯಂತ ಹಿಂದೂ ಸಮಾವೇಶ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈ ದ್ವೇಷ ಭಾಷಣ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿದಾಟ ಜೋರಾಗಿದೆ. ಈ ಮಸೂದೆ ಜಾರಿಗೂ ಮುನ್ನವೇ ಹಿಂದೂ ಮುಖಂಡನಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಇದು. ವಿಕಾಸ್ ಪುತ್ತೂರು ಅವರಿಗೆ ಕೊಟ್ಟಿರುವಂಥ ನೋಟಿಸ್. ಅದಕ್ಕೆ ವಿಕಾಸ್ ಪುತ್ತೂರು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಬಹುಸಂಖ್ಯಾತ ಹಿಂದೂಗಳನ್ನ ದಮನ ಮಾಡ್ತಾ ಇದೆ, ಕಾನೂನು ಬಾಹಿರವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಕಳೆದ 3 ತಿಂಗಳಿಂದ ನನ್ನ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ವಿಕಾಸ್ ಪುತ್ತೂರು ಹೇಳಿದ್ದಾರೆ. ದ್ವೇಷ ಭಾಷಣ ಮಸೂದೆಯ ವಿಚಾರದಲ್ಲಿ ಬಿಲ್ ತರಕ್ಕೂ ಮುಂಚೆನೆ ವಿಕಾಸ್ ಪುತ್ತೂರು ಅವರ ಮೇಲೆ ಅವರಿಗೆ ನೋಟಿಸ್ ಕೊಟ್ಟು ಪ್ರಕರಣ ದಾಖಲಿಸಲಾಗಿತ್ತು. ರಾಜ್ಯದಾದ್ಯಂತ ಹಿಂದೂ ಸಮಾವೇಶಗಳು ನಡೀತಾ ಇದೆ. ಅದೇ ರೀತಿಯ ಒಂದು ಸಮಾಜೋತ್ಸವ ತರೀಕೆರೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೀಲಿಕ್ಕಿತ್ತು. ಆ ಸಮಾಜೋತ್ಸವದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ನನಗೆ ಆಹ್ವಾನ ಇತ್ತು. ಅದರ ನಿಮಿತ್ತ ನಾನು ನಿನ್ನೆ ಸಮಾಜೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸಮಾಜೋತ್ಸವದ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಾಗ ತರೀಕೆರೆ ಪೊಲೀಸ್ ಠಾಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲವರು ಬಂದು ನನ್ನ ಬಳಿ ಒಂದು ನೋಟಿಸನ್ನು ಕೊಟ್ಟರು. ನೋಟಿಸನ್ನು ಕೊಟ್ಟು ಒಂದು ಪ್ರತಿಯನ್ನು ನನ್ನ ಹತ್ರ ಸಹಿ ಮಾಡಿಸಿಕೊಂಡು ಅವರು ತೆಗೆದುಕೊಂಡು ಹೋದರು. ನಾನು ಸಭಾ ಕಾರ್ಯಕ್ರಮಕ್ಕೆ ತಡ ಆಗ್ತಿದ್ದರಿಂದ ನಾನು ಅದನ್ನು ಓದದೆ ಅವರಿಗೆ ಅದನ್ನು ಕೊಟ್ಟಿದ್ದೆ. ಸಭಾ ಕಾರ್ಯಕ್ರಮ ಆದ ನಂತರ ನಾನು ಆ ಅಂಶಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ 4 ಅಂಶಗಳ ಪೈಕಿ ಒಂದು ಅಂಶದಲ್ಲಿ ಅವರು ದ್ವೇಷ ಭಾಷಣ ಮಸೂದೆ 2025 ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥದ್ದರ ಉಲ್ಲೇಖವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗಿರುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇದು ಕಾನೂನು ಇನ್ನೂ ಜಾರಿಯಾಗಿಲ್ಲ. ಕೇವಲ ವಿಧಾನಸಭೆಯಲ್ಲಿ ಇದರ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ಅದು ರಾಜ್ಯಪಾಲರ ಕಚೇರಿಗೆ ಹೋಗಿದೆ. ರಾಜ್ಯಪಾಲರ ಕಚೇರಿಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ರಾಜ್ಯದಾದ್ಯಂತ ಹಿಂದೂ ಸಮಾವೇಶ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈ ದ್ವೇಷ ಭಾಷಣ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿದಾಟ ಜೋರಾಗಿದೆ. ಈ ಮಸೂದೆ ಜಾರಿಗೂ ಮುನ್ನವೇ ಹಿಂದೂ ಮುಖಂಡನಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಇದು. ವಿಕಾಸ್ ಪುತ್ತೂರು ಅವರಿಗೆ ಕೊಟ್ಟಿರುವಂಥ ನೋಟಿಸ್. ಅದಕ್ಕೆ ವಿಕಾಸ್ ಪುತ್ತೂರು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಬಹುಸಂಖ್ಯಾತ ಹಿಂದೂಗಳನ್ನ ದಮನ ಮಾಡ್ತಾ ಇದೆ, ಕಾನೂನು ಬಾಹಿರವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಕಳೆದ 3 ತಿಂಗಳಿಂದ ನನ್ನ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ವಿಕಾಸ್ ಪುತ್ತೂರು ಹೇಳಿದ್ದಾರೆ. ದ್ವೇಷ ಭಾಷಣ ಮಸೂದೆಯ ವಿಚಾರದಲ್ಲಿ ಬಿಲ್ ತರಕ್ಕೂ ಮುಂಚೆನೆ ವಿಕಾಸ್ ಪುತ್ತೂರು ಅವರ ಮೇಲೆ ಅವರಿಗೆ ನೋಟಿಸ್ ಕೊಟ್ಟು ಪ್ರಕರಣ ದಾಖಲಿಸಲಾಗಿತ್ತು. ರಾಜ್ಯದಾದ್ಯಂತ ಹಿಂದೂ ಸಮಾವೇಶಗಳು ನಡೀತಾ ಇದೆ. ಅದೇ ರೀತಿಯ ಒಂದು ಸಮಾಜೋತ್ಸವ ತರೀಕೆರೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೀಲಿಕ್ಕಿತ್ತು. ಆ ಸಮಾಜೋತ್ಸವದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ನನಗೆ ಆಹ್ವಾನ ಇತ್ತು. ಅದರ ನಿಮಿತ್ತ ನಾನು ನಿನ್ನೆ ಸಮಾಜೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸಮಾಜೋತ್ಸವದ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಾಗ ತರೀಕೆರೆ ಪೊಲೀಸ್ ಠಾಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲವರು ಬಂದು ನನ್ನ ಬಳಿ ಒಂದು ನೋಟಿಸನ್ನು ಕೊಟ್ಟರು. ನೋಟಿಸನ್ನು ಕೊಟ್ಟು ಒಂದು ಪ್ರತಿಯನ್ನು ನನ್ನ ಹತ್ರ ಸಹಿ ಮಾಡಿಸಿಕೊಂಡು ಅವರು ತೆಗೆದುಕೊಂಡು ಹೋದರು. ನಾನು ಸಭಾ ಕಾರ್ಯಕ್ರಮಕ್ಕೆ ತಡ ಆಗ್ತಿದ್ದರಿಂದ ನಾನು ಅದನ್ನು ಓದದೆ ಅವರಿಗೆ ಅದನ್ನು ಕೊಟ್ಟಿದ್ದೆ. ಸಭಾ ಕಾರ್ಯಕ್ರಮ ಆದ ನಂತರ ನಾನು ಆ ಅಂಶಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ 4 ಅಂಶಗಳ ಪೈಕಿ ಒಂದು ಅಂಶದಲ್ಲಿ ಅವರು ದ್ವೇಷ ಭಾಷಣ ಮಸೂದೆ 2025 ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥದ್ದರ ಉಲ್ಲೇಖವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗಿರುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇದು ಕಾನೂನು ಇನ್ನೂ ಜಾರಿಯಾಗಿಲ್ಲ. ಕೇವಲ ವಿಧಾನಸಭೆಯಲ್ಲಿ ಇದರ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ಅದು ರಾಜ್ಯಪಾಲರ ಕಚೇರಿಗೆ ಹೋಗಿದೆ. ರಾಜ್ಯಪಾಲರ ಕಚೇರಿಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ರಾಜ್ಯದಾದ್ಯಂತ ಹಿಂದೂ ಸಮಾವೇಶ.